ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆಗೆ ತೆರೆ ಬಿದ್ದಿದ್ದು ಬೃಹತ್ ಮೆರವಣಿಗೆ ಮೂಲಕ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಶಿಂಷಾ ನದಿಯ ತಟದಲ್ಲಿ ಈ ಮೆರವಣಿಗೆ ಮುಕ್ತಾಯಗೊಂಡಿದೆ. ನೋಡಿ, ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ರು. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಿದ್ದನ್ನ ಖಂಡಿಸಿ ನಡೆದಂತಹ ಮೆರವಣಿಗೆ ಇದು. 3.5 ಕಿಲೋಮೀಟರ್ ನಡೆದಂತಹ ಬೃಹತ್ ಮೆರವಣಿಗೆ ಸತತ 5 ಗಂಟೆಗಳ ಕಾಲ ಈ ಮೆರವಣಿಗೆ ಸಾಗಿದೆ. ಮೆರವಣಿಗೆ ಉದ್ದಕ್ಕೂ ಕೂಡ ಕೇಸರಿ ಧ್ವಜಗಳು ರಾರಾಜಿಸಿದ್ವು. ಡಿಜೆ ಸದ್ದಿಗೆ ಅಲ್ಲಿರುವ ಸಾವಿರಾರು ಜನರು ಕುಣಿದು ಕುಪ್ಪಳಿಸಿದ್ರು. ಶಿಂಷಾ ನದಿಯ ತಟದಲ್ಲಿ ಈ ಮೆರವಣಿಗೆ ಮುಕ್ತಾಯಗೊಂಡಿದ್ದು 14 ಗಣಪತಿಗಳನ್ನ ಸಾಮೂಹಿಕವಾಗಿ ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ನೋಡಿ, ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿಯ ವಿಸರ್ಜನೆ ನಡೆದಿರುವಂಥದ್ದು. ಒಂದ್ ಕಡೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಸಾಮೂಹಿಕವಾಗಿ ಗಣೇಶ ವಿಗ್ರಹಗಳನ್ನ ವಿಸರ್ಜನೆ ಮಾಡುವಂತ ಕೆಲಸ ಆಯಿತು. ಇದಕ್ಕಿಂತ ಮುಂಚಿತವಾಗಿ ನಡೆದಂತ ಘಟನೆ, ಮೊದಲನೇದಾಗಿ ಗಣೇಶ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಲೆಸೆತ ಆಗುತ್ತೆ. ಈ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಅದಾದ ಮೇಲೆ ಹಿಂದೂ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಾರೆ. ಶಾಂತಿ ಸಭೆ ನಡೆದ್ರು ಕೂಡ ಹಿಂದೂ ಪರ ಸಂಘಟನೆಯವರಾಗ್ಲಿ ಬಿಜೆಪಿಯವರಾಗ್ಲಿ ಆ ಶಾಂತಿ ಸಭೆಗೆ ಹೋಗೋದಿಲ್ಲ. ಅದಾದ ಮೇಲೆ ಬಂದ್ಗೆ ಕರೆ ಕೊಡ್ತಾರೆ. ಬಂದ್ ಕೂಡ ಯಶಸ್ವಿ ಆಗುತ್ತೆ. ಹಿಂದೂ ಪರ ಸಂಘಟನೆಯವರು ಆ ನಂತರದಲ್ಲಿ ಮಾಡಿದ ಕೆಲಸ ಅಂತ ಹೇಳಿದ್ರೆ ಮದ್ದೂರು ಪಟ್ಟಣದಲ್ಲಿರುವಂತ ಗಣೇಶ ವಿಗ್ರಹಗಳನ್ನ ನಾವು ಒಟ್ಟಿಗೆ ವಿಸರ್ಜನೆ ಮಾಡ್ತೇವೆ, ಸಾಮೂಹಿಕವಾಗಿ ವಿಸರ್ಜನೆ ಮಾಡ್ತೀವಿ ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ರು. ಅದರಂತೆ ಇವತ್ತು ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೀತು. ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಒದಗಿಸಲಾಗಿತ್ತು ಎನ್ನುವಂಥದ್ದು ಗೊತ್ತಾಗಿದೆ. ಶಿಂಷಾ ನದಿಯ ತಟ್ಟದಲ್ಲಿ ಮೆರವಣಿಗೆ ಮುಕ್ತಾಯಗೊಳ್ತು. ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಮೆರವಣಿಗೆ ಉದ್ದಕ್ಕೂ ಭಗವಧ್ವಜಗಳು ರಾರಾಜಿಸಿದ್ವು. ಡಿಜೆ ಸದ್ದಿಗೆ ಸಾವಿರಾರು ಜನ ಕುಣಿದು ಕುಪ್ಪಳಿಸಿದ್ರು. ಸಂಭ್ರಮದ ಗಣೇಶೋತ್ಸವ ಶಿಂಷಾ ನದಿ ತಟದಲ್ಲಿ ಈ ಮೆರವಣಿಗೆಯನ್ನ ಮುಕ್ತಾಯಗೊಳಿಸಲಾಯಿತು. ಭಾರಿ ಬಿಗಿ ಭದ್ರತೆ ನಡುವೆ ಮದ್ದೂರಿನ 10 ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ 18 ಗಣಪತಿ ಸೇರಿದಂತೆ ಒಟ್ಟು 28 ಗಣಪತಿ ಮೂರ್ತಿಗಳನ್ನ ವಿಸರ್ಜನೆ ಮಾಡಿ ಹಿಂದೂಪರ ಸಂಘಟನೆಗಳು ಶಕ್ತಿ ಪ್ರದರ್ಶನವನ್ನ ಮಾಡಿದ್ವು. ಬೆಳಗ್ಗೆ 11:45ಕ್ಕೆ ಮದ್ದೂರು ಪಟ್ಟಣದ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಮೆರವಣಿಗೆ ಆರಂಭವಾಗಿತ್ತು. ಇನ್ನು ಹೊಳೆಬೀದಿ, ಪೇಟೆ ಬೀದಿ ಹಾಗೆ ಟಿಬಿ ಸರ್ಕಲ್, ಹಳೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ಸಂಚರಿಸಿ ಕೊಲ್ಲಿ ಸರ್ಕಲ್ ಮೂಲಕ ಆಗಮಿಸಿ ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಇವತ್ತೇನು ಅತಿ ದೊಡ್ಡ ಸಂಖ್ಯೆಯಲ್ಲಿ ಮದ್ದೂರಿನ ಪಟ್ಟಣದಲ್ಲಿ ಸಾಮೂಹಿಕ ವಿಸರ್ಜನೆ ಮಾಡೋದಕ್ಕೋಸ್ಕರ, ಗಣಪತಿ ವಿಸರ್ಜನೆ ಮಾಡೋದಕ್ಕೋಸ್ಕರ ಎಲ್ಲ ಹಿಂದೂ ಸಮಾಜ ಕಳೆದ 2 ದಿವಸದಿಂದ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ವಂದನೆ, ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ 3 ದಿನಗಳ ಹೋರಾಟಕ್ಕೆ ನಮ್ಮ ವಿಘ್ನೇಶ್ವರನ ಇವತ್ತು ನಾವು ಪೂಜೆ ಮಾಡಿ ಇವತ್ತಿನ ದಿವಸ ಸಾಮೂಹಿಕವಾಗಿ ವಿಸರ್ಜನೆ ಮಾಡಬೇಕು ಅಂತ ಇಡೀ ಮದ್ದೂರು ತಾಲೂಕಿನ ಎಲ್ಲ ಗ್ರಾಮಗಳ ಜನದಲ್ಲಿ ಕೇಳಿಕೊಂಡಾಗ ಹಿಂದೂ ಜನಗಳು ಎಲ್ಲರೂ ಕೂಡ ಒಗ್ಗಟ್ಟಲ್ಲಿ ನಮ್ಮ ಜೊತೆ ಸಹಕಾರ ಕೊಟ್ಟರು. ಜಿಲ್ಲೆಯಾದ್ಯಂತ